ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಪಂಚಾಯಿತಿಗೆ ಬರುತ್ತಾನೆ ಕಾಳಿ. ಸಹನಾಗೆ ನ್ಯಾಯ ಸಿಗುತ್ತಾ ಇಲ್ವಾ? ಪಂಚಾಯಿತಿಯಲ್ಲಿ ನಂಜಮ್ಮ ಪರವ ತೀರ್ಪು ಪ್ರಕಟ ಆಗುತ್ತದೆ. ಆದರೆ ನಂಜಮ್ಮನಿಗೆ ಪುಟ್ಟಕ್ಕ ಒಂದು ಷರತ್ತು ವಿಧಿಸುತ್ತಾರೆ. ಗರ್ಭಿಣಿಯಾಗಿರುವ ವಸುವನ್ನು ಚೆನ್ನಾಗಿ ನೋಡಿಕೊಳ್ಳುವುದಾದರೆ ಮಾತ್ರ ಆಕೆಯನ್ನು ಕಳಿಸುತ್ತೇವೆ. ಆಕೆಗೆ ಎಲ್ಲಾದರೂ ಒಂದೇ ಒಂದು ಚೂರು ತೊಂದರೆ ಆದರೂ ಬಹಳ ಕಠಿಣ ಶಿಕ್ಷೆ ವಿಧಿಸಲಾಗುವುದು ಎಂದು ತೀರ್ಪು ನೀಡುತ್ತಾಳೆ. ಪುಟ್ಟಕ್ಕ ಕೊಟ್ಟ ತೀರ್ಪು ಬಂಗಾರಮ್ಮನಿಗೆ ಬಹಳ ನೋವಾದರೂ ಪುಟ್ಟಕ್ಕ ಕೊಟ್ಟ ತೀರ್ಪಿನಲ್ಲಿ ಕೂಡ ಒಂದು ನ್ಯಾಯ ಇದೆ ಎಂದು ಯೋಚನೆ ಮಾಡುತ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಕಂಟಿ ಹಾಗೂ ಸ್ನೇಹ ಓಡೋಡಿ ಬರುತ್ತಾರೆ. ಇನ್ನು ವಸು ಹಾಗೂ ಚಂದ್ರಮ್ಮನನ್ನು ನಂಜಮ್ಮ ಬಹಳ ಖುಷಿಯಿಂದ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಇತ್ತ ಸಹನ ಹಾಗೂ ಮುರಳಿ ವಿಚಾರದಲ್ಲಿ ಪಂಚಾಯಿತಿ ನಡೆಯುತ್ತದೆ. ಬಂಗಾರಮ್ಮ ಪಂಚಾಯಿತಿ ಸ್ಥಾನದಲ್ಲಿ ಕುಳಿತುಕೊಂಡ ಇಬ್ಬರ ನಡುವಿನ ವಾದವನ್ನು ಕೇಳುತ್ತಾರೆ. ಇತ್ತ ಕೌಸಲ್ಯ ಸಹನ ಮೇಲೆ ಬಹುದೊಡ್ಡ ಆರೋಪ ಮಾಡಿದ್ದಾಳೆ. ಸಹನ ಮನೆಯಿಂದ ಹೊರಬರಲು ಆಕೆಗೆ ಇದ್ದ ಅಕ್ರಮ ಸಂಬಂಧವೇ ಬಹುದೊಡ್ಡ ಕಾರಣ. ಆದ್ದರಿಂದಾಗಿ ಸಹನ ಹೀಗೆಲ್ಲ ಆಡುತ್ತಿದ್ದಾಳೆ. ಸಹನಗೆ ಕಾಳಿ ಜೊತೆ ಅಕ್ರಮ ಸಂಬಂಧ ಇದೆ. ಮುರಳಿಗೆ ಕರೆ ಮಾಡುವುದಕ್ಕಿಂತ ಹೆಚ್ಚಾಗಿ ಕಾಳಿಗೆ ಕರೆ ಮಾಡುತ್ತಾಳೆ. ಈ ವಿಚಾರ ನನಗೆ ಗೊತ್ತಾಗುತ್ತಿದೆ, ಹಾಗೆ ಮನೆ ಬಿಟ್ಟು ಬಂದಿದ್ದಾಳೆ ಎಂದಾಗ ಪುಟ್ಟಕ್ಕ ಹಾಗೂ ಗೋಪಾಲನಿಗೆ ಬಹಳ ಸಿಟ್ಟು ಬರುತ್ತದೆ. ಸಹನ ಬಗ್ಗೆ ಕೌಸಲ್ಯ ಆರೋಪ ಇಷ್ಟೆಲ್ಲ ಆರೋಪ ಮಾಡುತ್ತಿದ್ದರು ಮುರಳಿ ಮಾತ್ರ ಇದ್ಯಾವುದನ್ನು ನಂಬುವುದು ಇಲ್ಲ. ಆತನಿಗೆ ಸಹನ ಎಂದರೆ ಬಹಳ ಪ್ರೀತಿ. ಸಹನ ಯಾವತ್ತೂ ಹಾಗೆಲ್ಲ ನಡೆದುಕೊಳ್ಳುವುದಿಲ್ಲ ಎಂದು ಮುರಳಿಗೆ ತಿಳಿದಿದೆ. ತನ್ನ ತಾಯಿ ಆಡಿದ ಮಾತು ಮುರಳಿ ತನ್ನ ತಾಯಿಯನ್ನೇ ಪ್ರಶ್ನೆ ಮಾಡುತ್ತಾನೆ. ಏನಮ್ಮ ಈ ರೀತಿ ಮಾತನಾಡುತ್ತಿದ್ದೀಯ? ಸಹನ ಬಗ್ಗೆ ನನಗೆ ಯಾವ ಅನುಮಾನವೂ ಇಲ್ಲ ಎಂದು ಹೇಳುತ್ತಾನೆ. ಇತ್ತ ಪುಟ್ಟಕ್ಕ ಬಹಳ ಕೋಪದಲ್ಲಿ ಕೌಸಲ್ಯ ಅವರ ಮನೆಗೆ ಹೋದಾಗ ಇದೇ ಮಾತನ್ನು ಹೇಳಿದ್ದರು. ಆ ಮಾತು ಕೇಳಿ ನನಗೆ ಸಿಟ್ಟು ಬಂತು, ಅದಕ್ಕೆ ನಾನು ಅವರ ಕೆನ್ನೆಗೆ ಹೊಡೆದು ಬಿಟ್ಟೆ ಎಂದು ಹೇಳಿದಾಗ ಪಂಚಾಯಿತಿ ಕಟ್ಟೆಯಲ್ಲಿ ಕುಳಿತಿರುವವರು ಕೂಡ ಅದೇ ಮಾತು ಹೇಳುತ್ತಾರೆ. ಕೌಸಲ್ಯ ಮಾತಿಗೆ ತಿರುಗೂಟು ಕೊಟ್ಟ ಪುಟ್ಟಕ್ಕ, ದೇವತೆ ಥರ ಇರುವ ಹುಡುಗಿಯ ಮೇಲೆ ಇಂತಹ ಆಪಾದನೆ ಮಾಡಿದರೆ ನಮಗೆ ಸಿಟ್ಟು ತಡೆಯಲು ಆಗುವುದಿಲ್ಲ. ಇನ್ನು ಪುಟ್ಟಕ್ಕಾದರೂ ಹೇಗೆ ತಡೆದುಕೊಳ್ಳುತ್ತಾಳೆ ಎಂದು ಹೇಳುತ್ತಾರೆ. ಆದರೆ ಕೌಸಲ್ಯ ಮಾತ್ರ ಹಿಡಿದಿದ್ದ ಹಠ. ಕಾಳಿಯನ್ನು ಪಂಚಾಯಿತಿಗೆ ಕರೆದುಕೊಂಡು ಬರಲು ಪಂಚಾಯಿತಿಯಲ್ಲಿ ಅನುಮತಿ ಕೇಳುತ್ತಾಳೆ. ಇನ್ನು ಕಾಳಿ ಪಂಚಾಯಿತಿಗೆ ಮುಂದೆ ಏನು ಹೇಳುತ್ತಾ ನೋಡಬೇಕಾಗಿದೆ. ಕೌಸಲ್ಯ ತಂತ್ರಕ್ಕೆ ಪ್ರತಿತಂತ್ರ ಹೂಡುತ್ತಾನೆ ಕಾಳಿ. ಒಟ್ಟಿನಲ್ಲಿ ಕೌಸಲ್ಯಗೆ ತನ್ನ ಮನೆಯಲ್ಲಿರುವ ಚಿನ್ನದಂಥ ಸೊಸೆ ಬೇಡವಾಗಿ ಹೋಗಿದ್ದಾಳೆ. ಆಕೆಗೆ ಸಹನಳನ್ನು ಮುರಳಿ ಜೀವನದಿಂದ ಹೇಗಾದರೂ ಮಾಡಿ ಓಡಿಸಬೇಕು ಎನ್ನುವುದು ಬಹುದೊಡ್ಡ ಆಸೆ. ಇತ್ತ ಕೌಸಲ್ಯ ಸಹನ ಮೇಲೆ ಬಹುದೊಡ್ಡ ಆರೋಪವನ್ನು ಎಸಗಿದ್ದಾಳೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುತ್ತ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.